ಇವತ್ತು ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಇಬ್ರು ಬಾಳೆ ತೋಟದ ಹತ್ರ ಹೋಗಿದ್ರೆ, ಯಾಕಂತಂದ್ರೆ ಯಾರೋ ಒಟ್ಟೂರಿಕ ಮಿಸ್ ಕಟ್ ಮಾಡಕ್ ಬಿಟ್ಟಿದ್ರು. ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಅದನ್ನ ಹೊಡೆದಾಕ್ ಬಿಟ್ಟಿದ್ದೆ. ಬಾಳೆ ತೋಟ ಒಳಗಡೆ ಬಂದ್ರೆ, ಯಾಕಂತಂದ್ರೆ ಇವತ್ತು ಬಾಳೆ ಗೊಲೆನ ಕಟ್ ಮಾಡಬೇಕಾಗಿತ್ತು. ಇವು ಎಲ್ಲ ಗೊಲೆಗಳು ಕಟ್ ಮಾಡಂಗಿರಲ್ಲ, ಯಾವ್ದು ಬಲ್ತೈತೋ ಅದನ್ನ ಮಾತ್ರ ಕಟ್ ಮಾಡಬೇಕಾಗಿತ್ತು. ಇವರು ಕೆಲಸದವ್ರು ಕೂಡ ಬಂದಿದ್ರು 10 ಜನ. ಇವ್ರೆಲ್ಲಿಂದ ಬಂದಿರೋದಂದ್ರೆ ಚನ್ಸಂದ್ರನಿಂದ. ನಾನು ಕೇಳಿದೆ, ಅಣ್ಣ ಎಷ್ಟು ಬರ್ಬೋದಣ್ಣ ಒಂದೊಂದು ಗೊಲೆ ತೂಕ ಅಂತ ಕೇಳಿದ್ಕ, ಅಪ್ಪಿ ನೀನ್ ಎತ್ ನೋಡು ನಿಂಗೆ ಗೊತ್ತಾಗ್ತೈತೆ ಅಂತ ಅವರೇ ಹೇಳಿದ್ರು. ಸರಿ ಅಂಬಿಟ್ಟಿದ್ದು ನಾನು ಒಂದು ಗೊಲೆನ ಎತ್ಕೊಂಬತ್ತಾ ಇದೆ. ಇದು 40 ರಿಂದ 45 kg ತೂಕ ಬರ್ಬೋದು. ಸರಿ ಅಂಬಿಟ್ಟಿದ್ದನ್ನೆಲ್ಲ ಬರ್ಕೊಳಕ ಈ ಕಡೆ ನಮ್ಮ ಚಿಕ್ಕಿಗ್ಲೂರ್ ಮಂಜಣ್ಣವ್ರು ಇದ್ರು. ಸರಿ ಅಂಬಿಟ್ಟು ಅವರೇ ಎಲ್ಲ ಬರ್ಕೊಂತ ಇದ್ದಿದ್ದು. ಇದನ್ನೆಲ್ಲ ಕಟ್ ಮಾಡಿರೋ ಗೊಲೆಗಳನ್ನ ಎಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನನ್ನ ಪ್ರಕಾರ ಇವತ್ತು ಬಾಳೆಹಣ್ಣು ನಮ್ದು ಕಟ್ ಮಾಡಿರೋದ್ರ ಪ್ರಕಾರ ಒಂದು 12 ರಿಂದ 13 ಟನ್ ಸಿಗ್ಬೋದಾಗಿತ್ತು. ಸರಿ ಅಂಬಿಟ್ಟಿದ್ದೆ ಕಟ್ ಮಾಡಿದ್ದೆಲ್ಲ ಆದ್ಮೇಲೆ ಇದೊಂದು ಗೊಲೆ ಕಾಣಿಸ್ತು. ಇದು 50 kg ಬರ್ತೈತೆ ಅಂತ ಅವ್ರು ಹೇಳಿದ್ದು. ಸರಿ ಅಂಬಿಟ್ಟಿದ್ದೆ ಅದ್ ನೋಡ್ಬಿಟ್ಟು ಖುಷಿ ಪಟ್ಟೆ. ಈ ಕಡೆ ಬಾಳೆಹಣ್ಣು ಚಿಪ್ಪಗಳನ್ನೆಲ್ಲ ಶಾಂಪ್ ನೀರಾಗ ಅದ್ಬಿಟ್ಟು ಎತ್ತಿ ಆಗ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಎಲ್ಲ ಕ್ಲೀನ್ ಆಗಿರ್ಲಿ, ಗಲೀಜ್ ಇದ್ರೆ ಎಲ್ಲ ಕ್ಲೀನ್ ಆಗ್ತದೆ ಅಂದ್ಬಿಟ್ಟು ಈ ಕಡೆ ಕ್ರೇಟ್ಗಳು ತುಂಬ್ಕೊಂತ ಇದ್ರೆ, ಈ ಕಡೆ ಗೊಲೆನೆ ಹಂಗೆ ತುಂಬ್ಕೊಂತ ಇದ್ರು. ಯಾಕಂತಂದ್ರೆ ಇದು ಕೇರಳ ಮಾರ್ಕೆಟ್ಗೆ ಹೋಗ್ತದಂತೆ. ಸರಿ ಅಂಬಿಟ್ಟಿದ್ದು ಈ ಕಡೆ ಏನಕ್ಕಪ್ಪ ಚಿಪ್ಪಗಳು ತಿಂತಿದ್ದು ಬೆಂಗಳೂರಿಗೆ ಹೋಗೋದಂತೆ. ಸರಿ ಅಂಬಿಟ್ಟಿದ್ದು ಮಾಡಿ ಮುಗಿಸಕ ಟೈಮ್ ನೋಡಿದ್ರೆ ಸಂಜೆ 5 ಗಂಟೆ ಆಗಿತ್ತು. ಟೆಂಪಾಗ್ಲೆಲ್ಲ ಮಾರ್ಕೆಟ್ ಕಡೆ ಹೋದ್ರೆ ನಾನು ನಮ್ಮ ಫ್ರೆಂಡ್ ತೋಟದ ಹತ್ರ ಬಂದ್ರಿ. ಯಾಕಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಅಲ್ಲೇ ಮೀನು ಕಬಾಬ್ ತರಿಸಿದ್ದ. ಸರಿ ಅಂಬಿಟ್ಟಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಬಾಬು ಮೀನು ತಿನ್ಕೊಂಡು ನನ್ಕ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಕಬಾಬು. ಸರಿ ಅಂದ್ಬಿಟ್ಟು ಪಕ್ಕದಲ್ಲಿರೋ ನಾಯ್ಕವನು ನಾನು ಸ್ವಲ್ಪ ಕಬಾಬ್ ಹಾಕಿದೆ. ಕಬಾಬ್ ಎಲ್ಲ ಹಾಕಿದಾದ್ಮೇಲೆ ಟೈಮ್ ನೋಡಿದೆ ರಾತ್ರಿ 8 ಗಂಟೆ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಕಡೆ ಬರೋಣ ಅಂತ ಬಂದೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.